ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 132 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಮಹಿ ಬೇಜಾರಾಗಿ ಮನೆ ಬಿಟ್ಟು ಹೋಗಿರ್ತಾನೆ. ಇವರೆಲ್ಲರೂ ತುಂಬ ಗಾಬರಿಯಿಂದ ಹುಡುಕ್ತಾರೆ. ಎಲ್ಲಿ ಹುಡುಕಿದ್ರೂ ಸಿಗ್ತಾನೇ ಇರಲ್ಲ. ರಾತ್ರಿ ಆಗೋಗ್ಬಿಟ್ಟಿರುತ್ತೆ, ಆದ್ರೂ ಸಿಕ್ಕಿರಲ್ಲ. ಎಲ್ಲರೂ ಯೋಚನೆ ಮಾಡಿ ಕುತ್ಕೊಂಡಿರ್ತಾರೆ. ಮುತ್ತುರಾಜ್ ಹೇಳ್ತಾನೆ, ಏನಾದರೂ ಅನಾಹುತ ಮಾಡ್ಕೊಂಡ್ಬಿಟ್ಟಾನೇನೋ ಅಂತ ಭಯ ಆಗ್ತಾ ಇದೆ ಕಣೋ ಹರಿ ಅಂತ ಅಂದಾಗ, ಇಲ್ಲ ಬಿಡೋಣ, ಏನೂ ಆಗೋದಿಲ್ಲ, ನೀನು ಬೇಜಾರು ಮಾಡ್ಕೋಬೇಡ, ನೀನು ಗಾಬರಿ ಪಡಬೇಡ, ಸುಮ್ಮನಿರು, ಅವನು ಬಂದೇ ಬರ್ತಾನೆ, ನೋಡ್ತಾ ಇರು ಅಂತ ಹರಿ ಭರವಸೆ ಕೊಡ್ತಾನೆ. ಮುತ್ತುರಾಜ್ ಸಮಾಧಾನ ಪಡ್ಕೊತಾನೆ. ಚಂದನ ಈ ಕಡೆ ಚಂದದ ಗುಡಿ ಮನೆಯಲ್ಲಿ ಕೂತ್ಕೊಂಡಿರ್ತಾಳೆ. ಶ್ರೀಗಂಧದ ಗುಡಿ ಮನೆಯಲ್ಲಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಮಹಿ ಯಾಕಪ್ಪ ಬರಲಿಲ್ಲ, ಬೇಜಾರಾಗಿ ಹೊರಟೋಗ್ಬಿಟ್ಟಿದ್ದಾನಲ್ಲ ಅಂತ. ಆವಾಗ ಅವಳಿಗೆ ಹಿಂದೆ ನಡೆದಿರೋದು ಒಂದು ಘಟನೆ ನೆನಪಿಗೆ ಬರುತ್ತೆ. ಏನು ಮಹಿ, ನೀನು ಬೇಜಾರಾದಾಗ ಏನು ಮಾಡ್ತೀಯಾ, ಹಾಗೆ ಹೀಗೆ ಅಂತ ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಮನೆಯಲ್ಲಿ ಇವರಿಬ್ಬರು ಜಗಳ ಆಡ್ತಾ ಇರ್ತಾರಲ್ಲ, ಕಂಠಿ ಮತ್ತು ಹರಿ ಬೇಜಾರಾಗುತ್ತೆ. ಅಣ್ಣಂಗೆ ಮದುವೆ ಸೆಟ್ ಆಗಲ್ಲ ಅಲ್ಲ ಅಂತ ಬೇಜಾರಾಗಿರುತ್ತೆ ಅದಕ್ಕೆ. ಹಾಗೆ ಏನಾದರೂ ಬೇಜಾರಾದಾಗೆ ನಾನು ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಅಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಾಲೇಜ್ ಹತ್ರನೇ ಇದೆ. ಅಲ್ಲಿ ನಂಗೆ ಬೇಜಾರು ಹೋದ್ಮೇಲೆ ಮತ್ತೆ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹೌದಾ ಅಂತ ಇದನ್ನು ಇಬ್ಬರು ಹಾಗೆ ಮಾತಾಡ್ಕೊಂಡಿದ್ದು ನೆನಪಿಗೆ ಬರುತ್ತೆ ಚಂದನಗೆ. ಹರಿಗೆ ಕಾಲ್ ಮಾಡಿ ಹೇಳ್ತಾಳೆ, ಈ ಥರ ಹೋಗಿ ಅಲ್ಲಿ ಸಿಗ್ಬೋದು ಅಂತ. ಚಂದನಗೆ ಹರಿ ಹೇಳ್ತಾನೆ, ಹೇಗೆ ಗೊತ್ತಾಯಿತು ನಿಮಗೆ ಅಂತ ಹೇಳಿದಾಗ, ಹೌದು, ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಸರಿ ಹೇಳಿದ್ದ, ಅಲ್ಲಿ ಸಿಗ್ತಾನೆ ಅಂತ ಹೇಳಿ ಕಳಿಸ್ತಾಳೆ. ಇವನಿಗೆ ಮುತ್ತುರಾಜನಿಗೂ ಒಂದು ಭರವಸೆ ಸಿಗುತ್ತೆ, ಆ ದೇವ್ರು ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಆ ದೇವಸ್ಥಾನದಲ್ಲಿ ಫುಲ್ ಆ ಕಡೆ ಈ ಕಡೆ ಸುತ್ತರಿದು ಹುಡುಕ್ತಾ ಇರ್ತಾರೆ. ಅಲ್ಲಿ ದೇವರಿಗೆ ಬೇಡ್ಕೋತಾರೆ, ಮಂಜುನಾಥ ಸ್ವಾಮಿ ಹೆಂಗಾದರೂ ಮಾಡಿ ನಮ್ಮ ತಮ್ಮನ್ನು ಹುಡುಕೊಡು ಅಂತ. ಮುತ್ತುರಾಜ್ ಎಸ್ಪೆಷಲಿ ತುಂಬ ಚಿಂತಾವಾಗಿರ್ತಾನೆ. ಅಲ್ಲೇ ಹರಿ ನೋಡ್ಬಿಡ್ತಾನೆ, ನೋಡೋಣ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಅಂದಾಗ ಇವನಿಗೆ ಎದೆ ರಿಲೀಫ್ನೂ ಆಗುತ್ತೆ, ಎದೆ ಒಡೆದಂಗೆ ಆಗುತ್ತೆ. ಸಮಾಧಾನ ಪಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾನೆ. ಹರಿ ಓಡೋಗಿ ಮಹಿ ಹತ್ರ ಕೂತ್ಕೊಂಡು, ಏನೋ ಈಗ ಮಾಡೋದಾ, ಹಾಗೆ ಹೀಗೆ, ಫೋನು ಎತ್ತಲ್ಲ, ನಾವೇನು ಅಷ್ಟು ಬೇಡವಾದ್ವಾ, ಹಾಗೆ ಹೀಗೆ ಎಲ್ಲ ಮಾತಾಡ್ತಾ ಇರ್ತಾನೆ. ನೋಡು, ಅಣ್ಣ ಊಟನೇ ಮಾಡಿಲ್ಲ ನಿನ್ನ ಸಲುವಾಗಿ, ಊಟ ಮಾಡ್ದಿರ ಹೀಗೆ ಬೆಳಗ್ಗೆಯಿಂದ ಹೀಗೆ ಇದ್ದಾನೆ, ನೀನು ಹುಡುಕ್ತಾನೇ ಇದ್ದೀವಿ, ನಿಮ್ಮ ಅತ್ತಿಗೆ ಅಲ್ಲಿ ಮನೇಲಿ ಎಷ್ಟು ಟೆನ್ಷನ್ನಾಗಿ ಕಾಯ್ತಾ ಇದ್ದಾರೆ, ಕಂಠಿ ಆ ಸೈಡು ಎಲ್ಲ ಹುಡುಕ್ತಾ ಇದ್ದಾನೆ, ಏನೋ ನೀನು, ನಾವು ಅಷ್ಟು ಬೇಡವಾದ್ವೇನೋ ನಿನಗೆ ಅಷ್ಟು ದೂರ ಮಾಡ್ತಾ ಇದೀಯಾ ಅಂತ ಹಾಗೆ ಹೀಗೆ ಸಮಾಧಾನ ಮಾಡಿ ಬೈತಾ ಇರ್ತಾನೆ. ಅವ್ರ ಅಣ್ಣನ ನೋಡಿ ಓಡ್ ಬಂದು ತಬ್ಕೋತಾನೆ. ಯಾಕೋ ನಿನಗೇನಾದರೂ ಕಡಿಮೆ ಮಾಡಿದ್ದೀವೇನೋ, ಯಾಕೋ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆಯಾ, ಹಾಗೆ ಹಿಂಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಆಯಿತು ಅಣ್ಣ, ಕ್ಷಮಿಸ್ಬಿಡೋಣ, ನಾನು ಯಾವತ್ತೂ ಎಲ್ಲೂ ಹೋಗಲ್ಲ ಅಂತ ಭರವಸೆ ಕೊಡ್ತಾನೆ. ಅದಕ್ಕೆ ಈ ಮನಸ್ಸು ಕೈಲಾಸ ಇದ್ದಂಗೆ ಕಣೋ, ನಮ್ಮ ಹೃದಯನೇ ದೇವಾಲಯ ಕಣೋ, ಶಿವಾಲಯ ಕಣೋ, ಹಾಗೆಲ್ಲ ಈ ಥರ ಮಾಡಬಾರ್ದು, ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಎಲ್ರಿಗೂ, ನಮ್ಮೆಲ್ಲರೂ ನಾವು ಒಟ್ಟಿಗೆ ಇರ್ತೀವಿ ಕಣೋ, ಹಾಗೆ ಹೀಗೆ ಅಂತ ಬುದ್ಧಿ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಚಂದನ ಕಾಲ್ ಮಾಡ್ತಾಳೆ, ಸಿಕ್ಕಿದ್ನ ಮೈ ಅಂತ ಅಂದಾಗ, ಸಿಕ್ಕಿದ ಅಂತ ಹೇಳ್ತಾರೆ. ಹೇಗ್ರಿ ಕರೆಕ್ಟಾಗಿ ಕಂಡುಹಿಡಿದ್ಬಿಟ್ರಿ, ಇಲ್ಲೇ ಇದ್ದಾನೆ ಅಂತ, ನೋಡಿ ನೀವು ಹೇಳ್ದಂಗೆ ಇಲ್ಲೇ ಸಿಕ್ಬಿಟ್ಟ ಅಂತ ಹರಿ ಹೇಳ್ತಾನೆ. ಅಲ್ಲಿಗೆ ಮತ್ತೆ ಎಲ್ಲರೂ ಮನೆಗೆ ವಾಪಸ್ ಹೋಗ್ತಾರೆ. ಚಂದನಿಗೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಖುಷಿ ಪಡ್ತಾ ಇರ್ತಾಳೆ. ಅಂಕಲ್ ಎದ್ದೇಳಿ, ಮಹಿ ಸಿಕ್ಬಿಟ್ಟ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ಅವನೆಲ್ಲಿ ಹೋಗ್ತಾನೆ ಬಿಡಮ್ಮ, ಸಿಗ್ತಾನೆ ಬರ್ತಾನೆ ಬಿಡು ಅಂತ ನಾರ್ಮಲಾಗಿ ತೊಗೋತಾನೆ, ಇವರಿಷ್ಟೇ ಅಂತ ಸುಮ್ಮನಾಗ್ಬಿಡ್ತಾಳೆ. ಅಷ್ಟೊತ್ತೇ ಕಂಠಿ ಬರ್ತಾನೆ. ಕಂಠಿಗೂ ಹೇಳ್ತಾಳೆ. ಇಬ್ಬರು ಕಾಯ್ತಾ ಇರ್ತಾರೆ ಕಾರ್ ಬರೋದನ್ನೇ. ಮಹಿನ ಕರ್ಕೊಂಡು ಕಾರಲ್ಲಿ ಬರ್ತಾರೆ. ಬಂದ ತಕ್ಷಣವೇ ಒಬ್ರಿಗೊಬ್ರು ಮುಖ ನೋಡಿಕೊಂಡು ತುಂಬ ಭಾವುಕರಾಗ್ತಾರೆ. ಕಂಠಿ ಅಂತೂ ಹೋಗಿ ತಪ್ಕೊಂಡೇ ಬಿಡ್ತಾನೆ. ಯಾಕೋ ಮಹಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ದೆ ಅಂತ ಹಾಗೆ ಹೀಗೆ ಅಂತ ಬೈತಾ ಇರ್ತಾನೆ. ಹಾಗೆ ಪ್ರೀತಿಯಿಂದ, ಸಾಕು ನಾವೆಲ್ಲ ಹೇಳಿದ್ದೀವಿ, ಇನ್ನು ಮತ್ತೆ ನೀನು ಅದನ್ನೇ ಹೇಳ್ಬೇಡ ಅಂತ ಹರಿ ಕಂಠಿಗೆ ಬೈತಾನೆ.
ನೀನು ಇಷ್ಟೊಂದು ಒಳ್ಳೆಯವನಂತ ನನಗೆ ಇವತ್ತೇ ಗೊತ್ತಾಯಿತು, ನಿನಗಿಂಥ ಒಂದು ಒಳ್ಳೆ ಮನಸ್ಸಿದೆ ಅಂತ ಇವತ್ತೇ ಗೊತ್ತಾಯಿತು ಕಣೋ ಅಂತ ರೇಗಿಸ್ತಾ ಇರ್ತಾನೆ. ತುಂಬಾ ಖುಷಿ ಪಡ್ತಾನಲ್ಲ ತಮ್ಮ ಬಂದಿದ್ದಕ್ಕೆ. ಅದನ್ನು ನೋಡಿ ಹರಿಗೆ ಹೌದೌದು ನಮ್ಮ ತ ಅಣ್ಣ ತಮ್ಮ ತುಂಬ ಒಳ್ಳೆಯವನು ಅಂತ ಇರ್ತಾನೆ. ಓ ಇವಾಗ ಗೊತ್ತಾಯ್ತಾ ನಿಮಗೆ ಅಂತ ಚಂದನ ಹೇಳ್ತಾಳೆ. ನೋಡು ಅದಕ್ಕೆ ನೀವು ತಿಳ್ಕೊಂಡಿರೋ ಅಷ್ಟು ನಮ್ಮ ಅಣ್ಣ ಹರಿ ನನ್ನನ್ನು ತಿಳ್ಕೊಂಡೇ ಇಲ್ಲ ಅಂತ, ಅರ್ಥ ಮಾಡ್ಕೊಂಡೇ ಇಲ್ಲ ಅಂತ ಹೇಳ್ತಾನೆ. ಆಯ್ತಾಯಿತು ಇಲ್ಲಿಗೆ ನಿಲ್ಲಿಸಿ, ಮತ್ತೆ ಅವನಿಗೆ ಬೇಜಾರು ಮಾಡಬೇಡಿ ಮಹಿಗೆ ಅಂತ ಹೇಳ್ತಾನೆ ಹರಿ. ಮತ್ತು ಸಾರಿ ಅದಕ್ಕೆ ಅಂತ ಕೇಳ್ತಾನೆ ಚಂದನಾಗೆ. ಆಯ್ತಾಯಿತು ಎಲ್ಲರೂ ಇವಾಗ ಸುಮ್ಮನೆ ಇರಿ, ಒಳಗೋಗೋಣ ಬನ್ನಿ ಅಂತ ಅಂದಾಗ ನಟರಾಜ್ ಅವರು ಯಾವುದೋ ಒಂದು ಶೋಕಾಚರಣೆ ಸಾಂಗ್ಗೆ ಪ್ಲೇ ಆಗ್ತಾ ಇರ್ತಾರೆ. FM ರೇಡಿಯೋ ಅಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಅದನ್ನು ಕೇಳಿ ಹರಿ ಬೈತಾನೆ, ಸಂತೋಷದ ಕ್ಷಣದಲ್ಲಿ ಇದ್ಯಾವುದೋ ಸತ್ತೋರ ಮನೆ ಸಾಂಗ್ ಆಗ್ತಾ ಇದೆಯಲ್ಲ ಅಂತ ಅವ್ರ ಅಪ್ಪಂಗೆ ಬೈದು ಹರಿ ಬೈತಾನೆ. ಹಾಗೆ ಒಳಗಡೆ ಹೋಗ್ತಾರೆ ಎಲ್ಲರೂ. ಆಯ್ತಾಯಿತು ಬನ್ನಿ ಎಲ್ಲರೂ ಒಳಗಡೆ ಹೋಗೋಣ, ಊಟ ಮಾಡಿಕೊಂಡು ಮಲಗಿದ್ರಾಯ್ತು ಅಂತ ಹೇಳ್ತಾನೆ ಮುತ್ತುರಾಜು. ಇಷ್ಟು ನೈಟಲ್ಲಿ ಏನಣ್ಣ ಊಟ ಮಾಡೋದು, ಅಡುಗೆ ಮಾಡೋದು, ಹೊರ್ಗಡೆ ತರಿಸ್ಬಿಡ್ತೀನಿ ಅಂತ ಕಂಠಿ ಹೇಳ್ತಾನೆ. ಬೇಡ ಬೇಡ ಎಲ್ಲರೂ ಮಾತಾಡಿಕೊಂಡು ಅಣ್ಣಂಗೆ ಸಹಾಯ ಮಾಡಿಕೊಂಡು ಬೇಗ ಅಡುಗೆ ಮುಗಿಸ್ಕೊಂಡು ಊಟ ಮಾಡಿಬಿಡೋಣ ಅಂತ ಚಂದನ ಹೇಳ್ತಾಳೆ. ಎಲ್ಲರೂ ಒಳಗಡೆ ಹೋಗಿ ಊಟ ಮಾಡಿ ಮಲ್ಕೊಂಡಿರ್ತಾರೆ. ಮುತ್ತುರಾಜು ತುಂಬ ಚಿಂತೆ ಮಾಡ್ತಾ ಇರ್ತಾನೆ. ಮತ್ತು ಎಲ್ಲಿ ನೈಟು ನಮ್ಮ ತಮ್ಮ ಮಹಿ ತಪ್ಪಿಸ್ಕೊಂಡು ಹೋದರೆ ಅಂತ ಯೋಚನೆ ಮಾಡಿ ಒಂದು ಟವಲ್ನ ಇವನ ಕಾಲಿಗೂ ಅವನ ಕಾಲಿಗೂ ಕಟ್ತಾ ಇರ್ತಾನೆ. ಅಷ್ಟರೊಳಗೆ ಎಚ್ಚರಾಗ್ಬಿಡುತ್ತೆ ಮಹಿಗೆ. ಏನು ಮಾಡ್ತಾ ಇದೀಯಣ್ಣ ಅಂತ ಹೇಳ್ತಾನೆ. ಆವಾಗ ಚಂದನೂ ಕಿಟಕಿ ಮುಚ್ಚಕ್ಕೆ ಹೋಗಿರ್ತಾಳೆ. ಗೊತ್ತಾಗುತ್ತೆ ಇವರಿಬ್ಬರು ಮಾತಾಡೋದು, ಕೇಳಿಸ್ಕೊತಾ ಇರ್ತಾಳೆ. ಆಯ್ತಣ್ಣ ಇನ್ಮೇಲೆ ಎಲ್ಲೂ ಹೋಗಲ್ಲ ಅಂತ ಹೇಳ್ತಾನೆ. ಅಣ್ಣ ನಾನು ಇನ್ಮೇಲೆ ಎಲ್ಲೂ ಬಿಟ್ಟು ಹೋಗಲ್ಲಣ್ಣ, ನಿಮ್ಮನ್ನೆಲ್ಲ ಬಿಟ್ಟು ಹೋದರೆ ನನ್ನ ದೇವ್ರ ಮೆಸ್ತಾನ ಅಂತ ಹೇಳ್ತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.